ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಯಥಾರ್ಥತೆ, ಹಾನೆಸ್ಟಿ. ಯಥಾರ್ಥತೆಯ ಅರ್ಥವನ್ನು ನಾವು ನೋಡುವಾಗ ಡಿಕ್ಷನರಿಯಲ್ಲಿ ನೋಡಬೇಕಾದ್ರೆ ಪ್ರಾಮಾಣಿಕತೆಯುಳ್ಳ, ವಂಚನೆ ಇಲ್ಲದ ಎಂಬ ಅರ್ಥವನ್ನು ನಾವು ನೋಡ್ತೇವೆ. ಮತ್ತು ಸತ್ಯವೇದದಲ್ಲೂ ಸಹ, ದೇವರ ವಾಕ್ಯದಲ್ಲೂ ಸಹ ಈ ಪದಗಳು ಉಪಯೋಗ ಮಾಡಲ್ಪಟ್ಟಿವೆ. ಯಥಾರ್ಥ ಚಿತ್ತ, ಯಥಾರ್ಥತ್ವ, ನಿಷ್ಕಪಟತ್ವ, ಬೆಳಕಿನಲ್ಲಿ ನಡೆಯುವುದು. ದೇವರು ತನ್ನ ಜನರಲ್ಲಿ ಮೊದಲು ಯಥಾರ್ಥತೆಯನ್ನು ದೇವರು ಅಪೇಕ್ಷಿಸುವಂಥ ದೇವರಾಗಿದ್ದಾರೆ. ಅಂದರೆ ಜನಗಳು ಹಾನೆಸ್ಟ್ ಆಗಿ ಉತ್ತರವನ್ನು ಕೊಡುವಂಥವರಾಗಿದ್ದಾರಾ, ಹಾನೆಸ್ಟಾಗಿ ಜೀವಿತವನ್ನು ಮಾಡುವಂಥವರಾಗಿದ್ದಾರಾ ಅಂತೇಳಿ ದೇವರು ತನ್ನ ಪ್ರಶ್ನೆಗಳ ಮುಖಾಂತರವಾಗಿ ಪರೀಕ್ಷಿಸುವಂಥವನಾಗಿದ್ದಾನೆ. ನಾವು ಮೊದಲನೇದಾಗಿ ನೋಡುವಾಗ ದೇವರು ಆದಾಮನನ್ನ ಪ್ರಶ್ನೆ ಮಾಡ್ತಾರೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ? ಆದಿಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಪ್ರಶ್ನೆ ಮಾಡಬೇಕಾದ್ರೆ, ದೇವರು ಪ್ರಶ್ನೆ ಮಾಡಿದಾಗ ಆದಾಮನು ಹೇಳ್ಬೋದಾಗಿತ್ತು, ಹೌದು ಸ್ವಾಮಿ, ನಾನು ತಿಂದಿದ್ದೇನೆ, ನನ್ನ ಕ್ಷಮಿಸು ಅಂತೇಳಿ ಆತನ ಕೇಳ್ಬೋದಾಗಿತ್ತು. ಆದರೆ ಆದಾಮನು ತಾನು ಮಾಡಿದ ತಪ್ಪನ್ನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬೇರೆಯವ್ರ ಮೇಲೆ ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ತಾ ಇದ್ದೇವೆ. ಮಾತ್ರವಲ್ಲದೆ ಇದರಲ್ಲಿ ದೇವರು ಸಹ, ನೀವು ಸಹ ಇದಕ್ಕೆ ಕಾರಣವಾಗಿದ್ದೀರಾ ಅಂತೇಳಿ ದೇವರನ್ನು ಸಹ ಅದರಲ್ಲಿ ಸೇರಿಸೋದನ್ನು ನೋಡ್ತೇವೆ. ನಾವು ಓದ್ಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಬರೆದಿದೆ. ಆದಿಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು, ಆ ಮನುಷ್ಯನು, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ನೋಡಿದ್ರ ಯಾವ ರೀತಿಯಾಗಿ ತಾನು ಮಾಡಿದಂಥ ತಪ್ಪನ್ನು ದೇವರು ಆದಾಮನ್ಗೆ ಹೇಳಿದ್ರು, ಈ ಮರದ ಹಣ್ಣನ್ನು ತಿನ್ಬೇಡ, ಇಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಆದರೆ ಈ ಮರದ ಹಣ್ಣನ್ನು ತಿನ್ಬೇಡ ಅಂತೇಳಿ ದೇವರು ಆದಾಮನ್ಗೆ ಹೇಳಿದ್ರು. ಸೊ ಆದಾಮ ಏನು ಮಾಡ್ದ? ದೇವ್ರು ಹೇಳಿದನ್ನ ಕೇಳ್ದಲೆ, ಅವಳು ಹೇಳಿದ ಮಾತನ್ನ ಕೇಳಿಕೊಂಡು ಹಣ್ಣನ್ನು ತಿಂದ. ಅವನು ಹೇಳ್ಬೋದಾಗಿತ್ತು, ಹೌದು ಸ್ವಾಮಿ, ನೀನು ತಿನ್ನಬಾರ್ದು ಅಂತ ಹೇಳ್ದಲ್ಲ, ಆ ಹಣ್ಣನ್ನು ನಾನು ತಿಂದೆ, ನನ್ನ ಕ್ಷಮಿಸಿ ಅಂತೇಳಿ ಆತನ ಕೇಳ್ಬೋದಾಗಿತ್ತು. ಆದರೆ ಈತನು ಯಥಾರ್ಥವಾಗಿ ಉತ್ತರ ಕೊಡದಲ್ಲೇ ತನ್ನ ತಪ್ಪನ್ನ ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ತೇವೆ. ಅಂದರೆ ಸ್ತ್ರೀಯ ಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ನೀನು ಕೊಟ್ಟ ಸ್ತ್ರೀ ಅಂದರೆ ದೇವರನ್ನು ಸಹ ಅಲ್ಲಿ ಆ್ಯಡ್ ಮಾಡೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಮಾಡುವಂಥ ತಪ್ಪೇನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ರಿ. ನೀವು ಮಾಡುವಂಥ ಮಿಸ್ಟೇಕ್ಸ್ಗಳೇನಿದೆ, ದೇವರಿಗೆ ವಿರುದ್ಧವಾಗಿ ದೇವರು ಹೇಳಿದ್ದಕ್ಕೆ ವಿರುದ್ಧ ಕಾರ್ಯಗಳನ್ನು ನೀವು ಯಾವುದೇ ವಿಷಯಗಳಲ್ಲಿ ಮಾಡಿತ್ತು ಅಂತ ಹೇಳಿದ್ರು, ಏನೇ ಮಾಡಿತ್ತು ಅಂತ ಹೇಳಿದ್ರು, ನೀವು ಯಥಾರ್ಥವಾಗಿ ದೇವರ ಬಳಿಗೆ ಬಂದು, ದೇವರೇ ಹೌದು ಸ್ವಾಮಿ, ನಾನು ತಪ್ಪನ್ನು ಮಾಡಿದ್ದೇನೆ ಅಂತೇಳಿ ಯಥಾರ್ಥವಾಗಿ ನೀವು ಒಪ್ಕೊಳ್ಳೋದಾದರೆ ದೇವರು ಖಂಡಿತ ಕ್ಷಮಿಸುವಂಥ ದೇವರಾಗಿದ್ದಾರೆ. ದೇವರದನ್ನು ಇಷ್ಟಪಡ್ತಾರೆ. ನೀವು ಯಥಾರ್ಥವಾಗಿ ಹೇಳೋದನ್ನು ದೇವರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಆದರೆ ಇಲ್ಲಿ ಆದಾಮನು ಫೇಲ್ ಆಗೋದನ್ನು ನೋಡ್ತೇವೆ. ಎರಡನೇದಾಗಿ ನೋಡುವಾಗ ಕಾಯಿನನನ್ನು ಕುರಿತು ಆದಿಕಾಂಡ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ನೋಡುವಾಗ, ಯೆಹೋವನು ಕಾಯಿನನನ್ನ, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಅಂತ ಕೇಳುವಾಗ ಹೇಬೆಲನು ಹೇಳ್ಬೋದಾಗಿತ್ತು. ಹೇಬೆಲನು ಎಲ್ಲಿ ಅಂತ ಹೇಳ್ಬೇಕಾದ್ರೆ, ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಪ್ರಶ್ನೆ ಮಾಡುವಾಗ ಕಾಯಿನನು ಹೇಳ್ಬೋದಾಗಿತ್ತು, ನನ್ನ ತಮ್ಮನಾದ ಹೇಬೆಲನ ಮೇಲೆ ನಾನು ದ್ವೇಷಗೊಂಡು ಉರಿಗೊಂಡು ನಾನು ಆತನನ್ನು ಸಾಯಿಸ್ತೆ ದ್ವೇಷದಿಂದ ಅಂತ ಹೇಳ್ಬೋದಾಗಿತ್ತು.
ಆದರೆ ಆತನ ಆನ್ಸರ್ ನೋಡ್ರಿ ಏನಿದೆ ಅಂತೇಳಿ. ಆತನ ಆನ್ಸರು ಏನಂತ ನೋಡಬೇಕಾದ್ರೆ ಇಲ್ಲಿ ನೋಡ್ರಿ, ದೇವ್ರು ಕೇಳ್ತಾ ಇದ್ದಾನೆ. ಕೇಳಬೇಕಾದ್ರೆ ನಿನ್ನ ತಮ್ಮನಾದ ಕಾಯಿನನ್ನು ಎಲ್ಲಿ ಅಂತ ಕೇಳಬೇಕಾದ್ರೆ ಅವನು ನಾನು ಅರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟೆ. ನೋಡ್ರಿ ಎಷ್ಟು ಉಡಾಫೆಯಾಗಿ ನನ್ನ ತಮ್ಮನನ್ನು ಕಾಯೋ ನಾನ ಅಂತೇಳಿ ಉತ್ತರ ಕೊಡೋದನ್ನು ನೋಡ್ತೇವೆ. ಅದಾದ ನಂತರ ದೇವರು ಜಡ್ಜ್ಮೆಂಟ್ ಪಾಸ್ ಮಾಡೋದನ್ನು ನೋಡ್ತೇವೆ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನನಗೆ ಶಾಪ ಬಂತು. ಸೊ ಜಡ್ಜ್ಮೆಂಟ್ ಪಾಸ್ ಆಗೋದನ್ನು ನೋಡ್ತೇವೆ. ಸೊ ಆತನಾಗಲೇ ಒಪ್ಕೊಬೋದಾಗಿತ್ತು, ಸ್ವಾಮಿ ನಾನು ತಪ್ಪು ಮಾಡಿದೆ ಕ್ಷಮಿಸಿ ಅಂತ ಕೇಳಬೇಕಾದ್ರೆ ದೇವರು ಖಂಡಿತ ಕ್ಷಮಿಸ್ತಾ ಇದ್ರೆ ಏನು. ಆದರೆ ತನ್ನ ಯಥಾರ್ಥತೆ ಇಲ್ಲದ ಉತ್ತರವನ್ನು ಕೊಟ್ಟು ಆತನ ಮೇಲೆ ಶಾಪ ಬರೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವೇನೇ ಮಿಸ್ಟೇಕ್ಸ್ಗಳು ಮಾಡ್ತು ಅಂತ ಹೇಳಿದ್ರು ದೇವರ ಬಳಿಗೆ ಬನ್ನಿರಿ. ದೇವರು ಖಂಡಿತ ಕ್ಷಮಿಸುವಂಥವರಾಗಿದ್ದಾರೆ. ದೇವರು ಕೃಪಾಪೂರ್ಣನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಮೂರದಾಗಿ ನೋಡಬೇಕಾದ್ರೆ ಯಾಕೋಬನನ್ನು ಕುರಿತು ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಆ ಪುರುಷ ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನು ಅಂತ ನೋಡಬೇಕಾದ್ರೆ ವಂಚಕನು, ಮೋಸಗಾರನು ಅಂತೇಳಿ. ಸೊ ತಾನು ಮೋಸಗಾರ, ವಂಚನೆಗಾರ ಅಂತೇಳಿ ಆತನು ಒಪ್ಕೊಳ್ಬೇಕಾದ್ರೆ ಅಲ್ಲಿ ದೇವರು ಯಾಕೋಬನನ್ನು ಇಸ್ರಾಯೇಲರಾಗಿ ಮಾರ್ಪಡಿಸೋದನ್ನು ನೋಡ್ತೇವೆ. ಅಂದರೆ ದೇವರು ಆತನ ಹೇಳಿದ್ದನ್ನು, ಯಥಾರ್ಥವಾಗಿ ಹೇಳಿದ್ದನ್ನು ದೇವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆತನ ಜೀವಿತವನ್ನೇ ಬದಲಾಯಿಸಿದರೆ, ಆತನ ಯಥಾರ್ಥವಾದ ಉತ್ತರಕ್ಕೆ ಆತನ ಜೀವಿತವನ್ನೇ ಬದಲಾಯಿಸೋದನ್ನು ನೋಡ್ತೇವೆ. ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬೇಕಾ? ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಬೇಕಾ? ನೀವು ಏನಾಗಿದ್ದೀರಾ? ನೀವು ವಂಚಕರಾಗಿದ್ದೀರಾ, ಮೋಸಗಾರರಾಗಿದ್ದೀರಾ, ಬೇರೆ ಏನೇನಾಗಿದ್ದೀರಾ, ಸುಳ್ಳು ಹೇಳೋರಾಗಿದ್ದೀರಾ, ಏನು ಕಾರ್ಯಗಳನ್ನ ಮಾಡುವಂಥವ್ರಾಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ದೇವ್ರ ಮುಂದೆ ಯಥಾರ್ಥವಾಗಿ ಬನ್ನಿರಿ. ದೇವರ ಮುಂದೆ ಯಥಾರ್ಥವಾಗಿ ಬರೋದಾದರೆ, ಬಂದು ನಿಮ್ಮ ತಪ್ಪುಗಳನ್ನು ಹೇಳ್ಕೊಳ್ಳೋದಾದರೆ, ನೀವು ಎಸ್ ಐ ಡಿಡ್ ದ ಮಿಸ್ಟೇಕ್, ನಾನು ಈ ತಪ್ಪನ್ನು ಮಾಡಿದ್ದೇನೆ, ಈ ತಪ್ಪನ್ನು ನನ್ನಿಂದ ಆಗಿದೆ ಅಂತೇಳಿ ನೀವು ದೇವರಿಗೆ ಹೇಳುವಾಗ ದೇವರು ಖಂಡಿತ ಅದರಿಗೆ ಬೇಕಾದ ಕ್ಷಮಾಪಣೆಯನ್ನು ಕೊಡ್ತಾರೆ. ಮಾತ್ರವಲ್ಲ, ನಿಮ್ಮ ಜೀವಿತಗಳನ್ನು ದೇವರು ಮಾರ್ಪಡಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಸಮಾರ್ಯದ ಸ್ತ್ರೀಯನ್ನು ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡುವಾಗ ಯೇಸುಸ್ವಾಮಿ ಸಮಾರ್ಯದ ಸ್ತ್ರೀಗೆ ಹೇಳ್ತಾರೆ, ಹೋಗಿ ನಿನ್ನ ಗಂಡನಲ್ಲಿ ಕರ್ಕೊಂಡು ಬಾ ಎಂದು ಹೇಳುವಾಗ ಆಕೆ ನನಗೆ ಗಂಡನಿಲ್ಲ. ದಟ್ ಮೀನ್ಸ್ 5 ಜನ ಗಂಡಂದಿರಿದ್ರು, ಇಲ್ಲ ಆಕೆ ಜೊತೆಲಿ ಅವರಿಲ್ಲ, 6ನೇನು ಇದ್ದಾನೆ, ಆದರೆ ಅದ್ರ ಗಂಡನಲ್ಲ. ಇದು ಯೇಸುಸ್ವಾಮಿ ಗೊತ್ತು. ಸೊ ಅದು ಕೇಳುವಾಗ ಅವಳು ಸಮಾರ್ಯದ ಸ್ತ್ರೀ ಆಶ್ಚರ್ಯಚಕಿತಳಾಗಿ, ನೀನು ಪ್ರವಾದಿಯಾಗಿದೆಯಾ ಅಂತೇಳಿ ಕೇಳೋದನ್ನು ನೋಡ್ತೇವೆ. ದಟ್ ಮೀನ್ಸ್ ಯೇಸುಸ್ವಾಮಿಗೆ ಆಕೆಯ ಬಗ್ಗೆ ಗೊತ್ತಿದೆ. ದೇವರಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಯಾವುದೂ ಇಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಹೇಳೋದು, ದೇವರು ನಿಮ್ಮನ್ನು ಪ್ರಶ್ನೆ ಮಾಡಬೇಕಾದ್ರೆ ನೀವು ಅದಕ್ಕೆ ಯಥಾರ್ಥವಾಗಿ ಉತ್ತರವನ್ನು ಕೊಡ್ರಿ. ನಾವು ಬಾರ್ತಿಮಾಯನ ಜೀವಿತವನ್ನು ನೋಡುವಾಗ, ಬಾರ್ತಿಮಾಯನಿಗೆ ಯೇಸುಸ್ವಾಮಿ ಕೇಳ್ತಾರೆ, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 51ನೇ ವಾಕ್ಯವನ್ನು ನೋಡುವಾಗ, ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಪ್ರಶ್ನಿಸಿದನು. ಯೇಸುಸ್ವಾಮಿ ಕೇಳ್ತಾರೆ, ನಾನು ಏನು ಮಾಡಬೇಕು ಅಂತ ಕೋರ್ತೀಯ? ಆತನು ಹೇಳುವಂಥ ಮಾತು, ನಾನು ನೋಡಬೇಕು, ನನಗೆ ಕಂಡು ಬರಬೇಕು ಸ್ವಾಮಿ, ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿಯದೆ ಅಂತೇಳಿ ಹೇಳುವಾಗ ಆತನಿಗೆ ಕಂಡು ಬರೋದನ್ನು ನೋಡ್ತೇವೆ. ಪ್ರಿಯ ಸೋದರ ಸೋದರಿಯರೇ, ದೇವರು ಈಗಲೂ ಸಹ ದೇವರ ವಾಕ್ಯಗಳೇನಿದೆ ಅದು ಬದಲಾಗದಂಥ ವಾಕ್ಯಗಳು, ಬದಲಾಗದಂಥ ಮಾತುಗಳು. ಸೊ ದೇವರು ಆಗ ಅವರ ಜೀವಿತದಲ್ಲಿ ಕಾರ್ಯ ಮಾಡಿರೋದಾದರೆ ಈಗಲೂ ಸಹ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರು ಕಾರ್ಯ ಮಾಡುವಂಥವರಾಗಿದ್ದಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಬಹಳ ಸರಳವಾಗಿ ನೀವು ಯಥಾರ್ಥವಾಗಿ ದೇವರ ಮುಂದೆ ಬರುವಾಗ ದೇವರು ನಿಮ್ಮ ತಪ್ಪುಗಳು, ಯಾವುದೇ ತಪ್ಪುಗಳಾದರೂ ಸರಿ, ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ, ಮನ್ನಿಸ್ತಾರೆ, ನಿಮ್ಮನ್ನು ನೂತನಪಡಿಸ್ತಾರೆ, ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಯಥಾರ್ಥವಾಗಿ ಹಾನೆಸ್ಟಾಗಿ ನಿಮ್ಮ ತಪ್ಪುಗಳೇನಿದೆ ಅದನ್ನು ಒಪ್ಕೊಳ್ರಿ.
ದೇವರು ನಿಮ್ಮ ತಪ್ಪುಗಳನ್ನು ಮನ್ನಿಸ್ತಾರೆ, ಕ್ಷಮಿಸ್ತಾರೆ, ನಿಮ್ಮನ್ನು ಹೊಸದಾಗಿ ಮಾರ್ಪಡಿಸ್ತಾರೆ. ಹಾಲೆಲೂಯ. ನಾವು ಮುಂದಿನ ಭಾಗದಲ್ಲಿ ಯಥಾರ್ಥತೆ ಯಾಕೆ ಬಹಳ ಮುಖ್ಯವಾಗಿರುವಂಥದ್ದು, ಮತ್ತು ಯಥಾರ್ಥವಾಗಿ ಇರೋದರಿಂದ ಏನೆಲ್ಲ ಆಶೀರ್ವಾದಗಳನ್ನು ಕೊಡ್ತಾರೆ, ಯಥಾರ್ಥವಾಗಿ ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಸಂಗತಿಗಳು ಜರುಗುವಂಥದ್ದಾಗಿದೆ ಅಂತೇಳಿ ಇನ್ನು ವಿವರವಾಗಿ ನಾವು ನಿಮ್ಮೊಂದಿಗೆ ಮುಂದಿನ ಭಾಗದಲ್ಲಿ ಹಂಚಿಕೊಳ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.